ಹಾಯ್ ಫ್ರೆಂಡ್ಸ್, ಆರ್ವಿನ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಾನು ಇದೇ ಮೊದಲ ಬಾರಿಗೆ ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂತ ಹೇಳಿದರೆ, ನನ್ನ ತಂಗಿಯ ಮದುವೆಯ ಒಂದು ಭಾಗವಾದಂತಹ ಮೆಹಂದಿ ಶಾಸ್ತ್ರನ ಒಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಇಲ್ಲಿ ನಾವು ಯಾವುದೇ ರೀತಿ ಆಡಂಬರದಿಂದ ನಾವು ಮೆಹಂದಿನ ಹಾಕ್ಸಿರ್ಲಿಲ್ಲ. ನಾವೆಲ್ಲರೂ ನಮಗೆ ಗೊತ್ತಿರೋ ಒಬ್ಬರ ಹತ್ರ ಮೆಹಂದಿನ ಹಾಕ್ಸ್ಕೊಂಡಿದ್ವಿ. ನೋಡಿ, ಇದೆಲ್ಲ ಅವ್ರ ಜೊತೆನೇ ಹಾಕ್ಸ್ಕೊಂಡಿರೋದು. ಯಾವುದೇ ರೀತಿ ಮೆಹಂದಿ ಆರ್ಟಿಸ್ಟ್ಗೂ ಕಡಿಮೆ ಇಲ್ದಿರೋ ಹಾಗೆ ಮೆಹಂದಿನ ಬಿಡಿಸಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮೆಹಂದಿನ ಬಿಡಿಸಿದ್ರು. ಇದು ಮಾತ್ರ ನನ್ನ ತಂಗಿಗೆ ಅಂದರೆ ಮದುವೆ ಹುಡುಗಿಗೆ ನಾವು ಮೆಹಂದಿನ ಬಿಡಿಸೋದಕ್ಕೆ ಅಂತೇಳಿ ಒಬ್ಬರನ್ನ ಕರೆಸಿದ್ವಿ. ಅದವರು ಬೇರೆ ಯಾರೂ ಅಲ್ಲ, ನಮ್ಮ ಅತ್ತಿಗೆ ತಂಗಿಯನ್ನೇ ಕರೆಸಿದ್ವಿ. ಇಲ್ಲಿ ನೋಡಿ, ಇದು ನಾವಿಷ್ಟು ಜನ ಮೆಹಂದಿನ ಬಿಡಿಸ್ಕೊಂಡಿದ್ವಿ. ಅದರಲ್ಲಿ ನನ್ನ ತಂಗಿದು ಕೂಡ ಒಂದು ಫೋಟೋಸ್ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು. ಅಲ್ಲಿ ನನ್ನ ತಂಗಿ ಫೋಟೋಸು ಇದೆ. ಮತ್ತು ಈ ನನ್ನ ತಂಗಿಗಾಗಿರ್ಬೋದು, ನಮ್ಮೆಲ್ರಿಗಾಗಿರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗೇ ಮೆಹಂದಿನ ಬಿಡಿಸಿದ್ರು. ಮತ್ತು ಇಲ್ಲಿ ನನ್ನ ತಂಗಿ ಮದುವೆ ಹುಡುಗಿಗೆ ಬಿಡಿಸಿರೋಂತಹ ಅಲ್ಲಿ ನೋಡಿ, ಅಲ್ಲಿ ಹುಡುಗಿ ಹೆಸರು ಬಂದಿದೆ, ಹುಡುಗನ ಹೆಸರು ಬಂದಿದೆ, ಮತ್ತು ಮದುವೆ ಡೇಟ್ ಕೂಡ ಬಂದಿದೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೆಹಂದಿನ ಬಿಡಿಸಿದ್ದಾರೆ ಅಂದರೆ. ಅಲ್ಲಿ ಹುಡುಗಿ ಹೆಸರು ನೋಡಿ, ಅಲ್ಲಿ ಕಾಣಿಸ್ತಾ ಇರ್ಬೋದು, ಸ್ಮಿತಾ ಅಂತ ಹೇಳಿ. ಸ್ಮಿತಾ ಅಂತ ಹುಡುಗಿ ಹೆಸರನ್ನ ಬಿಡಿಸಿದ್ದಾರೆ. ಮತ್ತು ಆನೆಗಳು ದಿಬ್ಬಣ ಹಿಡ್ಕೊಂಡು ಹೊರಟಿರೋ ಥರ ಮೆಹಂದಿನ ಬಿಡಿಸಿದ್ದಾರೆ. ನೋಡಿ, ಹುಡುಗನ ಹೆಸರು ನವೀನ್ ಅಂತೇಳಿ ಅದನ್ನು ಕೂಡ ಅಲ್ಲಿ ಬರೆದಿದ್ದಾರೆ. ಹುಡುಗಿ ಹೆಸರು ಸ್ಮಿತಾ ಅಂತಲೂ ಕೂಡ ಬರೆದಿದ್ದಾರೆ. ಮತ್ತು ಇದ್ರ ಜೊತೆಗೆ ಮದುವೆ ದಿನಾಂಕವನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಎಸ್ ಮತ್ತು ಎನ್ ಅಂತ ಹೇಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ. ಯಾವುದೇ ರೀತಿ ಆರ್ಟಿಸ್ಟ್ಗೂ ಕಡಿಮೆ ಇಲ್ದಿರೋಂಗೆ ಬಿಡಿಸಿದ್ದಾರೆ. ಥ್ಯಾಂಕ್ ಯು ಕಾವ್ಯ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆಲ್ ಆಫ್ ಯು ಆ್ಯಂಡ್ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.